ವೆಲ್ಕಮ್ ಬ್ಯಾಕ್ ಟು ಮೈ ವೆಬ್ ಚಾನಲ್. ನಾನು ಹೋದ ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸಂಡೇ ಆಗಿತ್ತಲ್ವ, ನಾನು ಆಚೆ ಹೋಗಿದ್ದೆ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ. ಮತ್ತು ನನಗೆ ಅನಿಸಿದ್ದು, ನಾನು ಡೈಲಿ ಬಿಗ್ ಬಾಸ್ ನೋಡ್ತೀನಿ. ಆದರೆ ಈ ಸಾಟರ್ಡೇ ನಾನು ನಿನ್ನೆ ವಿಡಿಯೋ ಮಾಡಿದಾಗ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಈಗ ಹೇಳ್ಕೋಬೇಕು ಅಂತಲೇ ಇದು ಮಾಡಿದ್ದೀನಿ. ಈಗ ನಾನು ನೋಡಿದೆ, ನಾನು ಡೈಲಿ ಬಿಗ್ ಬಾಸ್ ನೋಡ್ತೀನಿ. ಐ ಆಮ್ ಅ ಪ್ಯೂರ್ ಫ್ಯಾನ್ ಆಫ್ ಗಿಲ್ಲಿ ನಟ. ಓಕೆ, ಐ ಆಮ್ ಅ ಪ್ಯೂರ್ ಫ್ಯಾನ್ ಆಫ್ ಗಿಲ್ಲಿ ನಟ. ಆ್ಯಂಡ್ ಐ ಪೋಸ್ಟ್ 400 ವೋಟ್ ಹಾಕಿದ್ದೀನಿ. ನಮ್ಮ ಮನೇಲಿ 4 ಫೋನ್ಸ್ ಇದೆ, 4 ನನ್ನ ಜಿಯೋ ಹಾಟ್ಸ್ಟಾರ್ ರಿಜಿಸ್ಟರ್ ಮಾಡಿ 400 ವೋಟ್ ಹಾಕಿದ್ದೀನಿ ಅವನಿಗೆ. ಸೊ ಐ ಪ್ರೌಡ್ಲಿ ಸೇ, ನನಗೆ ಹೆಮ್ಮೆಯಿಂದ ಹೇಳ್ತೀನಿ ಗಿಲ್ಲಿ ನಟ ಗೆಲ್ತಾನೆ ಅಂತ. ಆದರೆ ಅದರಲ್ಲಿ ಈ ಸಾಟರ್ಡೆ ಎಪಿಸೋಡ್ ಇತ್ತಲ್ವ, ಅದು ಕಿಚ್ಚ ಸುದೀಪ್ ಮಾಡಿದ್ದು. ಅವ್ರು ಏನು ಮಾಡಿದ್ರು, ಸ್ವಲ್ಪ ಕಿಚ್ಚ ಚಪ್ಪಾಳೆ. ಓಕೆ ಅಶ್ವಿನಿ, ಐ ಅಪ್ರಿಷಿಯೇಟ್ ಸುದೀಪ್ ಸರ್ ಫಾರ್ ಗಿವಿಂಗ್ ವಾರದ ಚಪ್ಪಾಳೆ, ವಾರದ ಕಿಚ್ಚನ್ ಚಪ್ಪಾಳೆ ಫಾರ್ ಅಶ್ವಿನಿ. ನನಗೆ ಇಷ್ಟ ಆಯಿತು. ಓಕೆ, ಅಶ್ವಿನಿ ಅವಳು ಡಿಸರ್ವ್ ಮಾಡಿ, ಆ ವಾರಕ್ಕೆ ಒಂದು ವೀಕ್ಗೆ ಅವಳು ಡಿಸರ್ವ್ ಮಾಡಿದ್ದು, ಚೆನ್ನಾಗಿ ಆಟ ಆಡಿದ್ಲು, ಅದಕ್ಕೋಕೆ ಐ ಅಪ್ರಿಷಿಯೇಟ್. ಬಟ್ ಸೀಸನ್ ಆಫ್ ದ ಥಿಂಗ್ ಧ್ರುವಂತ್ಗೆ ಐ ವಾಂಟ್ ನಾಟ್, ನಾನು 0% ಒಪ್ತೀನಿ, 1% ನಾನು ಒಪ್ಪಲ್ಲ ಅದು ಮಾಡಿರೋದು. ಯಾಕೆಂದರೆ ಹೇಳ್ತೀನಿ ನೋಡಿ, ಎಂಟರ್ಟೈನರ್ ಮಾಡಿರೋದು ಗಿಲ್ಲಿ ನಟ. ಮತ್ತು ನಮಗೆ ಇದು ಲೀಡ್ ಮಾಡ್ತಿರೋದು, ಕ್ಯಾಪ್ಟನ್ಸಿ ಮಾಡಿರೋದು, ಎಲ್ಲರಿಗಿಂತ ಕಂಪೇರ್ ಮಾಡಿದಾಗ ಗಿಲ್ಲಿ ನಟ ಚೆನ್ನಾಗಿ ಮಾಡಿದ್ದಾನೆ. ಎಲ್ಲೋ ಸ್ವಲ್ಪ ಫೇವರಿಸಮ್ ಮಾಡಿದ್ದಾನೆ, ಆದರೆ ನನಗೇನು ಅನಿಸಿಲ್ಲ ಅದು ಫೇವರಿಸಮ್ ಅಂತ. ನಾನು ಪ್ರೋಮೋದಲ್ಲಿ ಬಿಗ್ ಬಾಸ್ ಪ್ರೋಗ್ರಾಮ್ ಇದ್ದಾಗ ನನಗೇನು ಇದಂತಿಲ್ಲ, ಏನೋ ಫೇವರಿಸಮ್ ಅಂತಿಲ್ಲ. ಎಪಿಸೋಡ್ ನೋಡಿದಾಗ ನನಗೆ ಅನಿಸ್ತು ಫೇವರಿಸಮ್ ಇಲ್ಲ, ಪ್ರೋಮೋ ನೋಡಿದಾಗ ನನಗೆ ಅನಿಸ್ತು ಫೇವರಿಸಮ್ ಮಾಡಿದ್ದಾನೆ ಅಂತ. ಆದರೆ ಅವನ ಎಪಿಸೋಡ್ ನೋಡಿದಾಗ ನನಗೇನು ಅನಿಸಿಲ್ಲ ಫೇವರಿಸಮ್ ಮಾಡಿದ್ದಾನೆ ಅಂತ. ಆದಮೇಲೆ ಸೀಸನ್ ಎಫ್ ಇಯರ್ ಅವ್ನು ಏನು ಮಾಡಿದ್ದಾನೆ ಅಂದರೆ, ಧ್ರುವಂತವ್ರು ಏನು ಮಾಡಿದ್ದಾರೆ ಅಂದರೆ, ಅವ್ರೇನು ಮಾಡಿದ್ದಾರೆ, ಏನೋ ಒಂಥರ ವಿಚಿತ್ರವಾಗಿ ಮುಖ ಫೇಸ್ ಮಾಡ್ತಾರೆ, ಒಂಥರ ನುಳಿತಾರೆ. ಇಟ್ಸ್ ಸೋ ಅಬ್ನಾರ್ಮಲ್, ಐ ಕ್ಯಾನ್ ಸೇ. ತುಂಬ ವಿಚಿತ್ರವಾಗಿ ಆಡ್ತಾರೆ. ಸೊ ನನಗೆ ಇಷ್ಟ ಆಗಲ್ಲ. ಸೀಸನ್ ಆಫ್ ದಿ ಇಯರ್ ನಿಮ್ಗೇನಾದರೂ ಧನುಷ್ಗಾದರೂ ಕೊಟ್ಟಿದ್ರು, ಇಲ್ಲ ಓಕೆ ಸೀಸನ್ ಆಫ್ ದಿ ಇಯರ್ ಕೊಡಲೇಬೇಕಿತ್ತು ಅಂದರೆ ಧನುಷ್ ಕೊಡ್ಬೋದಿತ್ತು, ಇಲ್ಲ ಗಿಲ್ಲಿ ದ ಮೋಸ್ಟ್ ಡಿಸರ್ವಿಂಗ್ ಫಾರ್ ಇಟ್. ಆ್ಯಕ್ಚುಲಿ ಗಿಲ್ಲಿ ಶುಡ್ ಹ್ಯಾವ್ ಬೀನ್ ಗೆಟ್ ಇಟ್. ಐ ರಿಯಲಿ ಗಾಟ್ ಸ್ಯಾಡ್. ಇಟ್ ವಾಸ್ ದಿ ವರ್ಸ್ಟ್ ಎಪಿಸೋಡ್ ಆಫ್ ದ ಸೀಸನ್ 12. ಓಕೆ, ಅದು ಆಯಿತು, ಅದು ಅವ್ರದ್ದು. ಇನ್ನೇನು ಒಂದು ವೀಕಲ್ಲಿ ಫೈನಲೇ ಆಗುತ್ತೆ. ಗಿಲ್ಲಿ ಕಪ್ ತೊಗೊಂಡು ಹೋಗ್ತಾನೆ, 50 ಲಕ್ಷ ತಗೊಂಡು ಹೋಗ್ತಾನೆ ಅಂತ ಹೇಳ್ತಾ, ಭಾವಿಸ್ತಾ, ಮತ್ತು ನನ್ನ ಕಡೆಯಿಂದ ಅವನಿಗೆ ವೋಟ್ ಮಾಡಿ, 99 ವೋಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ ಅಲ್ವಾ? ಓಕೆ, ನಿಮ್ಗೇನಾದರೂ ನಾನೇನೋ ತಪ್ಪಿಲ್ಲ ಪ್ಲೀಸ್ ಕಮೆಂಟ್ಸಲ್ಲಿ ಹಾಕಿ ನೋಡೋಣ. ಓಕೆ, ಸೊ ಇದು ನಾನು ಏನು ಆ್ಯಕ್ಟ್ ಮಾಡ್ತೀನಲ್ವ, ಅದು ಹೆಸರು ಏನು ಅಂದರೆ ಪಾರ್ಲರ್ ಪಾಂಡು ಮತ್ತು ಐಟೆಕ್ ಕಟ್ಟಿಂಗ್ ಅಂತ. ಓಕೆ, ಪಾಂಡು ಅಂತ ಫ್ಯಾಷನ್ ಡಿಸೈನರ್ ಅಂತ ಬಿಲ್ಡಪ್ ಕೊಡುವ ಅಲ್ಲಿಯ ಕ್ಷೌರಿತ. ಓಕೆ, ರಮೇಶು ಮುಗ್ಧ ಗ್ರಾಹಕ, ಮದುವೆಗೆ ರೆಡಿ ಆಗಲು ಬಂದಿದ್ದಾನೆ. ಸೀನಾ ಪಾಂಡುವಿನ ಅಸಿಸ್ಟೆಂಟ್, ಇವನಿಗೆ ಫೋನ್ನಲ್ಲಿ ರೀಲ್ಸ್ ಮಾಡೋದು ಹುಚ್ಚು. ಓಕೆ, ಫೋನಲ್ಲಿ ರೀಲ್ಸ್ ಮಾಡೋದು ಹುಚ್ಚು, ಅದು ಹುಚ್ಚು ಅಂತ ಹೇಳ್ಬಾರ್ದು, ಆ್ಯಕ್ಚುಲಿ ಇಸ್ ಟ್ಯಾಲೆಂಟ್ ಒಂದು ಇದು. ಓಕೆ, ಪಾಂಡು ಬನ್ನಿ ರಮೇಶನ, ಇವತ್ತು ನಿಮ್ಮ ಮುಖವನ್ನು ಸ್ಯಾಂಡಲ್ವುಡ್ ಇರೋ ಥರ ಮಾಡ್ತೀನಿ. ಸೀನಾ, ಆ ಲೇಸರ್ ಕತ್ತರಿ ತಗೊಂಡು ಬಾ. ಸೀನು, ಸರ್ ಲೇಸರ್ ಕತ್ತರಿ ಚಾರ್ಜ ಇಲ್ಲ, ಈ ಗಿಡ ಕತ್ತರಿಸೋ ಕತ್ತರಿ ತಗೊಳ್ಳಿ. ರಮೇಶ್, ಅಯ್ಯೋ ಪಾಂಡು, ಮದುವೆ ನಂದು ಕೊನೋ, ಗಿಡದಲ್ವಾ, ಸ್ವಲ್ಪ ನೋಡಿ ಮಾಡು. ಪಾಂಡು, ಚಿಂತೆ ಬೇಡ ಅಣ್ಣ, ನಾವು ಈಗ ಡಿಜಿಟಲ್ ಫೇಶಿಯಲ್ ಮಾಡ್ತಿದ್ದೀವಿ. ಸೀನಾ, ಆ ಇಡ್ಲಿ ಹಿಟ್ಟು ತಗೊಂಡು ಬಾ, ಅದಕ್ಕೆ ಸ್ವಲ್ಪ ಬಣ್ಣ ಹಾಕು. ರಮೇಶ್, ಇಡ್ಲಿ ಹಿಟ್ಟ ಮುಖಕ್ಕೆ ಯಾಕೆ? ಪಾಂಡು, ಅಣ್ಣ ಇದು ವೈಟಿಂಗ್ ಸ್ಕ್ರೀಮ್ ಅಂತರ ಕೆಲಸ ಮಾಡುತ್ತೆ, ಮುಖ ಇಡೀ ಥರ ಸಾಫ್ಟ್ ಆಗುತ್ತೆ, ಆಮೇಲೆ ಚಟ್ನಿ ಥರ ಕೆಂಪು ಲಿಪ್ಸ್ಟಿಕ್ ಹಾಕಿದರೆ ಮುಗಿಯುವತ್ತು. ಓಕೆ, ಸೀನಾ ತಪ್ಪಾಗಿ ರಮೇಶನ ತಲೆಗೆ ಇಟ್ಟು ಹಚ್ಚಿದ್ದ.
ಸರ್ ಮುಖ ಯಾವುದು ತಲೆ ಯಾವುದು ಅಂತ ಕನ್ಫ್ಯೂಸ್ ಆಯಿತು. ಅಡ್ರೆಸ್ ಮಾಡ್ಕೊಳ್ಳಿ. ಮುಖ ಇತ್ತು ಅದು ಇದಾಯಿತು ಅಂತ ಕನ್ಫ್ಯೂಸ್ ಆಯಿತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಅಂತ ಕೇಳಿದ್ದಾನೆ. ರಮೇಶ, ಲೈ ಕಣ್ ಕಾಣಿಸ್ತಲ್ವಾ, ನನ್ನ ಮದುವೆ ಮರೆಯೋಕೆ ಅಂತಾನೆ ಫ್ಯಾನ್ಸ್ ಮಾಡಿದ್ದೀನಿ. ಪಾಂಡು, ಇಲ್ಲಣ್ಣ, ಇದು ಹೊಸ ಸ್ಟೈಲ್, ಈಗಿನ ಕಾಲದಲ್ಲಿ ಇದಕ್ಕೆ ಡಿಮ್ಯಾಂಡ್. ಸೀನಾ, ಬಿಲ್ ಎಷ್ಟಾಯಿತು ಹೇಳಿ. ಸೀನಾ, ಒಟ್ಟು 5,000 ರೂಪಾಯಿ, 100 ರೂಪಾಯಿ ಕಟ್ಟೆ, ಹಿಂಗೆ 1,400 ರೂಪಾಯಿ ಇಡ್ಲಿ ಕಟ್ಟಿಂಗ್ ಡಿಸೈನಿಗೆ. ಸೊ ಇಷ್ಟಾಗಿತ್ತು ಈ ಆ್ಯಕ್ಟಿಂಗಲ್ಲಿ. ಈ ಆ್ಯಕ್ಟಿಂಗಲ್ಲಿ ಒಂದು ಮೆಸೇಜ್ ಇದೆ, ಇಂಪಾರ್ಟೆಂಟ್ ಮೆಸೇಜ್ ಇದೆ. ಏನು ಅಂದರೆ, ಈಗ ನಮ್ಮದು ತುಂಬ ಕ್ಲೋಸ್ ಆಗಿರೋ ರಿಲೇಟಿವ್ಸ್ಗಳು ಮದುವೆ ಇರುತ್ತೆ, ಇಲ್ಲ ಏನಾದರೂ ಫಂಕ್ಷನ್ ಇರುತ್ತೆ. ಫಂಕ್ಷನ್ ಇದ್ದಾಗ ಏನು ಮಾಡ್ತೀವಿ, ಎಲ್ರಿಗಿಂತ ನಾವೇ ಚೆನ್ನಾಗಿ ಕಾಣಬೇಕು, ಎಲ್ರಿಗಿಂತ ನಾವೇ ಅಂದವಾಗಿ ಕಾಣಬೇಕು ಎಲ್ರಿಗಿಂತ ಅಂತ ಅಂದ್ಕೊಂಡು ಹೋಗ್ತೀವಿ. ಅದರ ಪ್ರಾಕ್ಟಿಕಲಿಟಿ ಇಲ್ಲ ಮತ್ತು ಮೆಂಟಲಿ ನೋಡಬೇಕಾಗಿದ್ದರೆ ಏನಾಗುತ್ತೆ ಅಂದರೆ, ಈಗ ನಾನು ಹೇಳ್ಬೋದು, ಬ್ರೋ ನೀವೆಲ್ಲ ಹೇಳ್ಬೋದು ನನಗೆ, ಇರೋದು ಒಂದು ಜೀವನ, ನೀಟಾಗಿ ಹೋಗೋಣ, ತುಂಬ ಎಲ್ರಿಗಿಂತ ಅಂದವಾಗೇ ಹೋಗೋಣ. ಹಾಗೆ ನಾನು ಅದು ಹೇಳಕ್ಕೆ ಬಂದಿಲ್ಲ ಇಲ್ಲಿ. ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಒಬ್ಬರು ಮೇಕಪ್ ಆಗಿರ್ತಾರೆ, ಇವರು ಸ್ವಲ್ಪ ಇಷ್ಟ ಹಾಕೋಬೋದು, ನಾನು ಅವ್ರಿಗಿಂತ ಮೇಲೆ ಹಾಕೋಬರ್ತೀನಿ ಅಂತ ಅಂದ್ಕೊಂಡು ಬರ್ತಾರೆ. ಆದರೆ ಇವರು ಯಾಕೋ ನನಗಿಂತ ಸ್ವಲ್ಪ ಕಾಣೋ ಅಂತ ಇವರು ಎಷ್ಟು ಲೆವೆಲ್ ಮಾಡ್ಕೊಂಡಿದ್ದಾರೆ, ಇವರು ಅಷ್ಟು ಮಾಡ್ಕೊತಾರೆ. ಅದು ಎರಡು ಡಿಫ್ರೆನ್ಸ್ ಏನೂ ಇಲ್ಲ ಅಲ್ವಾ? ಸೊ ಹಾಗೇ ಮೇಕಪ್ ಮಾಡಲಿ ತುಂಬ ಡಿಫ್ರೆನ್ಸ್ ಇದೆ. ಮೇಕಪ್ ಮಾಡಿದಾಗ ಚೆನ್ನಾಗಿ ಕಾಣ್ತೀವಿ. ಸೊ ಐ ವೋಂಟ್ ಕಮ್ ಟು ಎನಿಥಿಂಗ್. ಸೊ ಇದರ ಮೆಸೇಜು ಅಂದರೆ, ಚೆನ್ನಾಗಿ ಮಾಡಿ, ಐ ಚಾಲೆಂಜ್. ನಾನು ಎಲ್ಲೋಕ್ಕಿಂತ ಚೆನ್ನಾಗಿ ಕಾಣಬಾರ್ದು ಅಂತ, ನನಗೆ ನನ್ನ ಹತ್ರ ಇರೋ ಹಂದನ ಸ್ವಲ್ಪ ಒಳಪಾಗಿ ಮಾಡೋಣ ಅಂತ ಅಷ್ಟೇ. ಆದರೆ ಎಲ್ಲರಿಗಿಂತ ಚೆನ್ನಾಗಾಗೋದು ಅದು ಸ್ವಲ್ಪ ಸರಿ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಒಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ ಮತ್ತು ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಹೀಗೆ ಇರಲಿ. ನಮಸ್ಕಾರ ಕನ್ನಡಕ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದಗಳು ಕನ್ನಡಕ. ಹಿಂಗೆ ಸಪೋರ್ಟ್ ಮಾಡ್ತೀರಿ, ಹಿಂಗೆ ನನ್ನ ವೀಡಿಯೋಸ್ ನೋಡ್ತೀರಿ.